ಮಡಿಕೇರಿ ನಗರ ವ್ಯಾಪ್ತಿಯ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು. ಮಡಿಕೇರಿಯ ಗಾಂಧಿ ಮೈದಾನದ ಎದುರು ಅಕ್ರಮವಾಗಿ ಬಹುಮಹಡಿ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದು, ಕಟ್ಟಡದ ಪರವಾನಗಿ ರದ್ದುಪಡಿಸುವಂತೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಹೀಗಿದ್ದರೂ ಕೆಲಸ ಸ್ಥಗಿತಗೊಳಿಸದೇ ಇರುವುದು ಖಂಡನೀಯ. ನಗರಸಭೆಯ ಕೆಲ ಸದಸ್ಯರ ಸಹಕಾರದಿಂದಲೇ ರಾಜಾರೋಷವಾಗಿ ಕೆಲಸ ನಡೆಯುತ್ತಿದೆ ಎಂಬುದು ಸ್ಪಷ್ಟ ಎಂದು ಕೊಡಗು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಎಸ್ ಪ್ರಸನ್ನ ಭಟ್ ಆರೋಪಿಸಿದರು. ತಕ್ಷಣ ಕೆಲಸವನ್ನು ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿದರು. ಶುಕ್ರವಾರದ ಸಂತೆ ಮಾರುಕಟ್ಟೆಯಲ್ಲಿ ರಶೀದಿ ನೀಡದೆ ಅಕ್ರಮವಾಗಿ ಸುಂಕ ಸಂಗ್ರಹ ಮಾಡುತ್ತಿದ್ದ ನಗರಸಭೆ ಸಿಬ್ಬಂದಿಗಳನ್ನು ತನಿಖೆಗೊಳಪಡಿಸಿ ಅವರನ್ನು ಅಮಾನತಿನಲ್ಲಿಡಬೇಕು. ಕೋಳಿ ಮತ್ತು ಮೀನು ಮಾರಾಟ ಟೆಂಡರ್ ಪ್ರಕ್ರಿಯೆ ಈ ಹಿಂದಿನಂತೆಯೇ ಮುಂದುವರಿಯಬೇಕು. ಮಳೆಗಾಲಕ್ಕೂ ಮುಂಚಿತವಾಗಿ ರಾಜಕಾಲುವೆ ಹಾಗೂ ಚರಂಡಿಗಳನ್ನು ಹೂಳು ತೆಗೆದು ಸ್ವಚ್ಛಗೊಳಿಸಬೇಕು. ರಸ್ತೆ ದುರಸ್ತಿ, ಗುಂಡಿ ಮುಚ್ಚುವ ಕಾಮಗಾರಿಯನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ಪೂರ್ಣಗೊಳಿಸಬೇಕು. ಫಾರಂ ನಂಬರ್ 3 ವಿತರಣೆ ವಿಳಂಬವಾಗದಂತೆ ಕ್ರಮ ವಹಿಸಬೇಕು. ನಗರದಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕೆಂದು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ಪೌರಾಯುಕ್ತ ರಮೇಶ್ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇಚ್ಛಾಶಕ್ತಿ ಇದ್ದವರು ಕಮಿಷನರು ಇವತ್ತು ಬೆಳಗ್ಗೆ 7 ಗಂಟೆಗೆ ಹೋಗಿ ಕೆಲಸ ಮಾಡುವಂಥದ್ದನ್ನು ನಾವು ಕನ್ನಡ ಕಂಡಿರುವಂಥದ್ದು. ಆದರೆ ನಿಮ್ಮ ಇಚ್ಛಾಶಕ್ತಿಗೆ ಕೆಲವು ಸದಸ್ಯರುಗಳು ನಿಮಗೆ ಕೆಲಸ ಮಾಡುವಾದ ಆಪಾದನೆ ಮಾಡ್ತಿದ್ದೀವಿ. ಯಾಕಂದರೆ ಯಾವುದೇ ಕೆಲಸಕ್ಕೂ ನೀವು ಮುಂದೆ ನಿಂತು ಮಾಡುವಂಥವ್ರು. ಈ ಗಾಂಧಿ ಮೈದಾನದ ಮುಂಭಾಗದ ಕಟ್ಟಡವನ್ನು ನೀವೇ ಹೇಳಿದಿರಿ, ನೋಟಿಸ್ ವಿತರಣೆ ಮಾಡಿದಿರಿ, ಹಾಗೂ ಅದು ಅಕ್ರಮ ಅಂತ ಹೇಳಿದಿರಿ. ಇನ್ನೂ ನಿಲ್ಲಿಸೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಯಾಕೆ? ಒಂದನೇ ಪ್ರಶ್ನೆ. ನಿಮಗೆ ಶಕ್ತಿ ಇದೆ, ಆದರೆ ನಿಲ್ಲಿಸಬಾರ್ದು ಅಂತ ಕುಮ್ಮಕ್ಕು ನೀಡಿ ನಿಮಗೆ ಕಟ್ಟಾಗ್ತಿರೋವಂಥ ಪಕ್ಷವಾದರೂ ಯಾವುದು? ನೇರವಾದ ಆಪಾದನೆ ಪಕ್ಷವಾದರೂ ಯಾವುದು? ಅದು ನಮಗೆ ನೇರ ಉತ್ತರ ಕೊಡಬೇಕು. ಎರಡನೇದು, ನೀವು ಮಾಡ್ತಿರೋ ಕೆಲಸ ನಮ್ಮ ಕ್ಲೀನಿಂಗ್ ವಿಷಯದಲ್ಲಾಗಲಿ ಅದರ ಬಗ್ಗೆ ನಾವೇನು ಮಾತಾಡಲ್ಲ. ನಾವು ನಿಮ್ಮಿಂದ ಇದ್ದೀವಿ, ತೋರಿಸ್ತಾ ಇದ್ದೀವಿ. ತೋರಿಸಿದ ಕೆಲಸವನ್ನು ನೀವು ಮಾಡಿಕೊಡ್ತಿದ್ದೀರಾ, ಅದರ ಬಗ್ಗೆ ನಾವೇನು ಮಾತಾಡಲ್ಲ. ಚರಂಡಿ ವಿಷಯ, ಅದು ರಸ್ತೆ ಗುಂಡಿ ಮುಚ್ಚೋ ವಿಷಯ, ಅದು ಮೀನು ಟೆಂಡರೀಕರಣ, ಮರು ಟೆಂಡರೀಕರಣ ಪಾರ್ಕ್ನವರು ಬಡವರು ಮಾಡ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಇಚ್ಛಾಶಕ್ತಿ ಇದೆ, ಆದರೆ ಕೆಲವರು ಒತ್ತಡ ಹೈ ಅಮೌಂಟ್ ರೈಸ್ ಮಾಡಿಸಿ ಕೊಡಿ ಎನ್ನುವುದು ಸಹಿತ ನಿಮ್ಮ ಮೇಲೆ ಒತ್ತಡ ಹೋಗಿದ್ದಾರೆ ಅಂತ ನಮಗೆ ಖಂಡಿತವಾಗಲೂ ಗೊತ್ತಿದೆ. ಇದನ್ನು ನಿಜವಾದ ಕಮಿಷನರು, ನಿಮಗೆ ಕೆಪಾಸಿಟಿ ಇದೆ, ಇಲ್ಲಿಯವರೇ ನಿಮ್ಮ ಮೇಲೆ ಒತ್ತಡ ತುಂಬ ಇದೆ. ಕೊಡಗು ಅಭಿವೃದ್ಧಿ ಸಮಿತಿ ನಿಮಗೆ ಹಿಂದೆ ಇದೆ, ಆದರೆ ನೀವು ಇದನ್ನು ಕೆಲಸ ಮಾಡಿ ತೋರಿಸಬೇಕು. ನಗರಸಭೆಗೆ 1 ವಾರದ ಗಡುವು ನೀಡಿರುವ ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಮುಖರು ಯಾವುದೇ ಕ್ರಮವಾಗದಿದ್ದಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ದಾರೆ. ಸರ್, ಇವತ್ತು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒಂದು ಸಾಂಕೇತಿಕವಾಗಿ ಒಂದು ಮನವಿ ಸಲ್ಲಿಸುವ ಕಾರ್ಯಕ್ರಮ. ಒಂದು ಮಿನಿಮಮ್ 50 ಜನ ಬಂದು ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಮನವಿ ಅಂದರೆ 5 ರಿಂದ 10 ಜನ. ಆದರೆ ನಾವು ಇವತ್ತು 50 ಜನ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ಅವರಿಗೆ ನಾವು ತೋರಿಸಿದ್ದೀವಿ, ಮನವಿಗೆ ಇಷ್ಟು ಜನ ಇದ್ದೀವಿ, ಇನ್ನು ಹೋರಾಟಕ್ಕೆ ನಾವು ಹೇಗೆ ನುಗ್ತೀವಿ ಅನ್ನೋದನ್ನು ಇವತ್ತು ಅವ್ರಿಗೆ ತೋರಿಸಿದ್ದೀವಿ. ಮೂಲ ಉದ್ದೇಶ ನಮ್ಮದಿದ್ದು ಗಾಂಧಿ ಮೈದಾನದ ಮುಂಭಾಗ ಕಾನೂನು ಚೌಕಟ್ಟಿನಲ್ಲಿ ಕಟ್ಟಡ ಕಟ್ಟಲಿ, ಅಲ್ಲಿ ತನಕ ಕಟ್ಟಡವನ್ನು ಕಟ್ತಾ ಇರೋದನ್ನು ನಿಲ್ಲಿಸಬೇಕು. ಎರಡನೇದು, ಮೊನ್ನೆ ಸುಂಕ ವಸೂಲಿ ಮಾಡಿದಂಥ ಸತ್ಯನಾರಾಯಣನ ತುರ್ತು ಸಭೆ ಕರೆಯೋ ತನಕ ಅಮಾನತಿನಲ್ಲಿಡಬೇಕು. ಮೂರನೇದು, ಗುಂಡಿಗಳನ್ನು ತಕ್ಷಣ ಮುಚ್ಚಬೇಕು. ನಮ್ಮ ರಾಜಕಾಲುವೆ ಮತ್ತು ಪ್ರತಿಯೊಂದು ಗುಂಡಿಗಳು ಚರಂಡಿಗಳನ್ನು ಹೂಳು ತೆಗೆಸುವಂಥ ಕೆಲಸ ತಕ್ಷಣ ಆಗಬೇಕು. ಮತ್ತು 4ನೇದು, ಮೀನು ಟೆಂಡರ್ ಹಳೆಯದಲ್ಲಿ ಏನಿತ್ತು ಅದೇ ರೀತಿಯಲ್ಲಿ ಬಡವನಿಗೆ ಅನ್ಯಾಯ ಆಗದಿರೋಂಥಲ್ಲಿ ಟೆಂಡರ್ ನಡಿಬೇಕು. ಇದೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ. ಮತ್ತು ದೇಚೂರಲ್ಲಿ ಒಂದು ಸಮಸ್ಯೆ, ಇದ್ದ ರಸ್ತೆಯನ್ನೇ ಕಿತ್ತಿ ಪುನಃ ರಸ್ತೆ ಮಾಡಿದ್ದಾರೆ, ಅವರಿಗೆ ಭಾಳ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದನ್ನು ಸರಿಪಡಿಸ್ಕೊಡ್ಬೇಕು ಅನ್ನೋದು ಮೇನ್ ಉದ್ದೇಶದಿಂದ ನಾವು ಇವತ್ತು ಒಂದು ಮನವಿನ ಕಮಿಷನರ್ ಕೊಟ್ಟಿದ್ದೀವಿ. 7 ದಿವಸ ಗಡುವು ನಮ್ಮ ಎಲ್ಲ ಕೊಡಗು ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯವರು, ಕುಶಾಲನಗರ, ವಿರಾಜಪೇಟೆ, ಸೋಮವಾರಪೇಟೆ ಮಹಿಳಾ ಮಣಿಗಳು, ಮಹಿಳಾ ಜಿಲ್ಲಾಧ್ಯಕ್ಷೆ ಲೀಲಾ ಶೇಷಮ್ಮ, ನಗರಾಧ್ಯಕ್ಷೆ ನಮ್ಮ ಹೆಸರು ಹರಿಣಾಕ್ಷಿ, ಪ್ರತಿಯೊಬ್ಬರು ಬಂದಿದ್ದಾರೆ. ಇನ್ನು 7 ದಿವಸದೊಳಗೆ ಈ ಕೆಲಸವನ್ನು ಅವ್ರು ಮಾಡಿಲ್ಲ ಅಂದರೆ ಎಲ್ಲ ಸಂಘ ಸಂಸ್ಥೆ, ಅಪೋಸಿಷನ್ ಪಾರ್ಟಿ ಎಲ್ಲರನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಹೋರಾಟ, ನಗರಸಭೆಗೆ ಮುತ್ತಿಗೆ, ಅದೇ ಕೆಲಸ ಮಾಡ್ತೀವಿ. ಹಿಂದೆ ಹೊಡೆಯೋದೇ ಅಲ್ಲ. ಈ ಕೆಲಸ ಮಾಡಿಸ್ಕೋಬೇಡಿ, ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಂತ ಕೊಡಗು ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಮೂಲಕ ನಾವು ಅವ್ರಿಗೆ ಮಾಹಿತಿ ನೀಡ್ತಾ ಇದ್ದೀನಿ. ಈ ಸಂದರ್ಭ ಸಮಿತಿಯ ಮಡಿಕೇರಿ ತಾಲೂಕು ಅಧ್ಯಕ್ಷ ಪ್ರದೀಪ್ ಕರ್ಕೇರ, ನಗರಾಧ್ಯಕ್ಷ ಉಮೇಶ್, ಕುಶಲನಗರ ತಾಲೂಕು ಅಧ್ಯಕ್ಷ ನಾಗೇಂದ್ರ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಲೀಲಾ ಶೇಷಮ್ಮ, ತಾಲೂಕು ಅಧ್ಯಕ್ಷೆ ಹರಿಣಾಕ್ಷಿ, ಮಾಂಸ ಮೀನು ಮಾರಾಟ ಘಟಕದ ಅಧ್ಯಕ್ಷ ಉರೇರ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.